ಕೊಡಿ, ನಾನೇ ಕೊಡ್ತೀನಿ. ನಾವು ಈ ಟೈಮಲ್ಲಿ ಬರಬಾರ್ದಾಗಿತ್ತು ಅನ್ಸುತ್ತೆ, ಬಟ್ ವಿಧಿ ಇರಲಿಲ್ಲ. ಪರವಾಗಿಲ್ಲ, ನಾವು ಆಚೆ ಹೊರಟಿದ್ವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀವಿ ಅಷ್ಟೇ. ಏನು ತೊಂದರೆ ಇಲ್ಲ ಅಲ್ವಾ ರಾಮ್? ತಾವು ಬಂದ ವಿಷಯ ಹೇಳಲೇ ಇಲ್ವಲ್ಲ? ಹಾಂ ಸರ್, ನಿಮ್ಮ ಸೊಸೆಯಿಂದ ನಮ್ಮ ಲೇಡೀಸ್ ಕ್ಲಬ್ಬು, NGO ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಇದರಿಂದಾಗಿ ಎಷ್ಟೋ ಹೆಂಗಸರಿಗೆ ಒಳ್ಳೇದಾಗಿದೆ. ಬೆಂಗಳೂರಿರೋ ಲೀಡರ್ ಇವರು. ಹೆಂಗರಳ ಎರಡು ತಲೆ ನಾಗರಹಾವು ಇವರು. ಹೋಗಿ ಹೋಗಿ ಇವ್ರನ್ನೆಲ್ಲರೂ ನಂಬ್ತಾರಲ್ಲ. ಸೊ ನಮ್ಮ ಲೇಡೀಸ್ ಕ್ಲಬ್ಗೆ ಈ ವರ್ಷ ಇವರನ್ನೇ ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೀವಿ. ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಭಾರ್ಗವಿ ಸೂಕ್ತ ಅನ್ಸಿದ್ರೆ ನೇಮಿಸಿ, ನಮಗೂ ಸಂತೋಷನೇ. ನನಗೂ ನಂಬಿಕೆ ಇದೆ ಭಾರ್ಗವಿ ಜವಾಬ್ದಾರಿನ ನಿಭಾಯಿಸ್ತಾಳೆ ಅಂತ. ಮಾವಯ್ಯ, ಈ ಜವಾಬ್ದಾರಿ ಬೇಡ ಅನ್ಸುತ್ತೆ. ಈ ಸಮಯದಲ್ಲಿ ನಾನು ಮನೇಲಿರೋದು ಸೂಕ್ತ ಅನ್ಸುತ್ತೆ ಮಾವಯ್ಯ. ಬಡ್ಡಿ ಬಂಗಾರ ಮಾಡಿದ್ ಬರೀ ನಾಟಕ. ಅತ್ತೆ, ಇಂಥ ಒಳ್ಳೆ ಅವಕಾಶನ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಮೇಡಮ್, ನೀವೆಲ್ಲರೂ ಸೇರಿ ತುಂಬ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ನಮ್ಮ ಅತ್ತೆ ಅಧ್ಯಕ್ಷ ಆದರೆ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅಲ್ವಾ ರಾಮ್? ಹೊಡೋಣವಾ? ಒಪ್ಗಳಮ್ಮ ಭಾರ್ಗವಿ. ಹಾಗಾದ್ರೆ ಇವತ್ತಿಂದ ಭಾರ್ಗವಿಯವರೇ ನಮ್ಮ ಹೊಸ ಅಧ್ಯಕ್ಷರು. ಕುತ್ಕೊಳ್ಳಿ ಮ್ಯಾಮ್. ಅಲ್ಲ, ಇದೆಲ್ಲ ಬೇಡವಾಗಿತ್ತು. ನಮ್ಮ ರೂಲ್ಸ್ ಪ್ರಕಾರ ಮಾಡಲೇಬೇಕು ಮ್ಯಾಮ್. ತಗೊಳ್ಳಿ, ಒಂದು ಸಣ್ಣ ಕಿರುಕಾಣಿಕೆ ಅಷ್ಟೇ. ಒಂದು ಸೆಲ್ಫಿ ತಗೊಳ್ಳೋಣ? ಬನ್ನಿ ಮೇಡಮ್. Cheers. Smile, please. Cheers. ನೋಡು, ನಾನು ಕಾಣಿಸ್ತಾ ಇದ್ದೀನ? ಇನ್ನೊಂದು ತೆಗಿರಿ. ಸ್ವಲ್ಪ ಮೆತ್ತಗೆ ಮಾತಾಡಿ. ಮೇಲ್ಗಡೆ ನನ್ನ ಮಗಳು ಮಲಗಿದ್ದಾಳೆ, ಎದ್ಬಿಡ್ತಾಳೆ. ನೋಡಿ, ಎದ್ದೇ ಬಿಟ್ಲು, ಅಳ್ತಾ ಇದ್ದಾಳೆ. ಇಲ್ಲ ಸಿದವ, ನಾನು ಅಳ್ತಾ ಇಲ್ಲ. ನಾನು ಹೇಳಿಲ್ವಾ ಮೆತ್ತಗೆ ಮಾತಾಡಿ ಅಂತ? ಇತ್ತೀಚೆಗೆ ಅವಳು ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ. ಸಿಹಿ,
ಬಂದೆ ಪುಟ್ಟ. ಸೀತಾ ನಾನು ಹೋಗಿ ಕರ್ಕೊಂಬರ್ತೀನೋಳ, ನೀನು ಇಲ್ಲೇ ಇರು. ನಾನು ಇಲ್ಲೇ ಇದ್ದೀನಿ. ಯಾರಿಗೆ ಕರ್ಕೊಂಡು ಬರ್ತೀಯ ಪ್ರೀ? ಸರಿ ಕಣ, ಹುಷಾರು. ನಿಮ್ಮ ಮಗಳ? ಹಾ, ನನ್ನ ಮಗಳು ಸಿಹಿ. ನೀವೆಲ್ಲ ಸಿಹಿನ ನೋಡಿಲ್ವಾ? ಹೋದ ತಿಂಗಳು ಬಂದಾಗ ನೀವು ಮಾತಾಡಿದ್ರಲ್ಲ. ಓ, ಮರ್ತೋಗಿದ್ದೀರಾ ಅನ್ಸುತ್ತೆ. ಈಗ ಬರ್ತಾಳಿರಿ. ನಾನು ಇಲ್ಲೇ ಇದ್ರು ಬರ್ತಾಳೆ ಅಂತೆ. ಯಾರು ಬರ್ತಾರೆ? ಸೀತಾ ಬನ್ನಿ, ನಾವು ರೂಮ್ಗೆ ಹೋಗೋಣ. ರಾಮ್, ಒಂದು ನಿಮಿಷ. ಸಿಹಿ ಇನ್ನೇನು ಬಂದ್ಬಿಡ್ತಾಳೆ. ಪ್ರಿಯಾ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಇವರೆಲ್ಲ ಸಿಹಿ ನೋಡಿರೋದೇ ಮರ್ತೋಗ್ಬಿಟ್ಟಿದ್ದಾರೆ. ಅಯ್ಯೋ, ಈ ಗೊಂಬೆನ ಹೇಗೆ ತಗೊಂಡೋಗ್ಲಿ ಅಲ್ಲಿಗೆ? ಆ ಲೇಡೀಸ್ ಕ್ಲಬ್ ಅವ್ರು ಏನು ಅನ್ಕೊಳ್ಳಲ್ಲ. ಪ್ರಿಯಾ, ಸಿಹಿನ ಬೇಗ ಕರ್ಕೊಂಬಾ. ಬರ್ತಿದ್ದಾಳೆ. ಇತ್ತೀಚೆಗೆ ತುಂಬಾ ಹಠ ಮಾಡ್ತಾಳೆ. ಕರೆದ ತಕ್ಷಣ ಬರೋದೇ ಇಲ್ಲ. ಪ್ರಿಯಾ, ಬೇಗ ಕರ್ಕೊಂಬಾ. ಪಾಪ ಇವರೆಲ್ಲ ಕಾಯ್ತಾ ಇದ್ದಾರೆ. ಸಿಹಿ, ಬೇಗ ಬಾ ಪುಟ್ಟ. ಬಂದೆ ಸೀತಾ. ಪುಟ್ಟ, ಯಾರನ್ನೂ ಇಷ್ಟೊತ್ತು ಕಾಯಿಸ್ಬಾರ್ದು ಕಣೆ. ಬೇಗ ಬಾ. ಹಾ, ಸಿಹಿ ಬಂದ್ಲು. ಸೀತಮ್ಮ, ಅದು ನಾನಲ್ಲ, ಅದು ಗೊಂಬೆ. ಸಿಹಿ, ಪುಟ್ಟ, ನಿನ್ಗೇನು ಆಗಿಲ್ಲ ಅಂತಾನೆ? ಸಿಹಿ, ಸೀತಾ, ಸಾರಿ ಸೀತಾ, ಅದು ಸೀತಾ, ಓಕೆ? ಸಿಹಿ, ಏನಾಯ್ತು ನಿನ್ಗೆ? ಸೀತಮ್ಮ, ನನ್ಗೇನು ಆಗಿಲ್ಲ. ನಾನು ಚೆನ್ನಾಗಿದ್ದೀನಿ. ನೋಡಲ್ಲಿ. ಸಿಹಿ, ಪ್ಲೀಸ್ ಮಾತಾಡು. ಸಿಹಿ, ಸಿಹಿ, ಈ ಸೀತಮ್ಮ ಮಾತಾಡ್ತೀನಿ ಕಣೆ. ನಿನ್ಗೇನು ಹೋಗಲ್ಲ. ಈ ಸೀತಮ್ಮ ನಿನ್ ಜೊತೆ ಯಾವಾಗಲೂ ಇರ್ತೀನಿ, ಆಯ್ತಾ? ಪ್ಲೀಸ್ ಮಾತಾಡೆ. ನಾನು ಮಾತಾಡ್ತಿದ್ದೀನಿ ಸೀತಮ್ಮ. ಯಾಕೆ ಕೇಳಿಸ್ತಿಲ್ಲ ನಿನ್ಗೆ? ಸಿಹಿ, ಸಿಹಿ, ಸೀತಾ ಸಮಾಧಾನ ಮಾಡ್ಕೊಳ್ಳಿ, ಸಿಹಿಗೆ ಏನೂ ಆಗಿಲ್ಲ. ಸಿಹಿ, ಅವಳು ಮಾತಾಡ್ತಿಲ್ಲ ರಾಮ್. ಸಿಹಿ, ಕಂಡ್ಬಿಡು. ಸಿಹಿ, ಪ್ಲೀಸ್ ಕಣೆ, ಏನಾದರೂ ಮಾತಾಡು ಈ ಸೀತಮ್ಮನ ಹತ್ರ. ಪ್ಲೀಸ್ ಕಣೆ, ಮಾತಾಡು ಸಿಹಿ. ಪ್ಲೀಸ್ ಕಣೆ. ಸಿಹಿ ಆರಾಮಾಗಿ ಇದ್ದಾಳೆ, ಏನೂ ಆಗಿಲ್ಲ. ಸಿಹಿಗೇನೂ ಆಗಿಲ್ಲ, ಕಾಮ್ ಡೌನ್. ಇಲ್ಲ, ನನ್ನ ಸಿಹಿಗೇನು ಆಗಿದೆ, ಅದಕ್ಕೆ ಅವಳು ಮಾತಾಡ್ತಿಲ್ಲ ನನ್ನ ಹತ್ರ. ಸಿಹಿ, ಪ್ಲೀಸ್ ಕಣೆ, ಮಾತಾಡೆ ಸಿಹಿ. ಸಿಹಿ, ಸೀತಮ್ಮ, ಯಾಕೆ ನನ್ನ ಮಾತು ಕೇಳಿಸ್ತಿಲ್ಲ? ಸೀತಾ ಪ್ಲೀಸ್. ಅಪ್ಪ, ನೀನಾದ್ರೂ ಹೇಳು ಸೀತಮ್ಮನಿಗೆ ನನ್ಗೇನು ಆಗಿಲ್ಲ ಅಂತ. ಏನ್ ಭಾರ್ಗವಿ ಇದು? ನಿಮ್ ಸಿಹಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಲಲ್ವಾ? ಮತ್ತೆ ನಿಮ್ ಸೊಸೆ ಯಾಕೆ ಹೀಗಾಡ್ತಾ ಇದ್ದಾರೆ? ನಿಮ್ಮ ಸೊಸೆಗೇನಾದರೂ ಹುಚ್ಚಿಗೆ ಚಿಡ್ದಿದ್ಯಾ?
ನೋಡಿ, ಇದು ನಮ್ಮನೆ ವಿಚಾರ. ನಾವು ನೋಡ್ಕೋತೀವಿ, ನೀವು ಹೊರಡಿ. ನಿಮ್ಮನ್ನ ಅಧ್ಯಕ್ಷರು ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ, ಆದರೆ ಇಲ್ಲಿಗೆ ಬಂದ್ಮೇಲೆ ಅನಿಸ್ತಿದೆ ನಮ್ಮ ನಿರ್ಧಾರ ತಪ್ಪು ಅಂತ. ನೀವು ಅಧ್ಯಕ್ಷ ಆದರೆ ಜನ ನಮ್ಮನ್ನು ಆಡ್ಕೋತಾರೆ ಅಷ್ಟೇ. ಈ ವರ್ಷ ನಾವು ಬೇರೆ ಯಾರನ್ನಾದ್ರೂ ನೋಡ್ಕೊತೀವಿ. ಬನ್ರಿ ಹೋಗೋಣ. ನಿಮ್ ತಲೆಗೇನಾದ್ರೂ ಏಟ್ಬಿಟ್ಟ ಪುಟ್ಟ? ಅಳ್ಬೇಡ ಸೀತವ್ವ. ಸೀತಾ, ಸೀತಾ, ಅಪ್ಪ, ಸೀತಮ್ಮನ್ಗೆ ಏನಾಗಿದೆ ಅಂತ ಹೇಳು. ಸೀತಾ, ಸೀತಾ, ಹೇಳು ಅಪ್ಪ, ಹೇಳು. ಸೀತಾ, ಸೀತಾ. ನಾನು ಬರ್ತೀನಿ. ಸುಬ್ಬಿ, ಸಖತ್ತಾಗೈತೆ ನಿನ್ನ ಐಡಿಯಾ. ಸೆಕ್ಯೂರಿಟಿ ಕಾಟನು ಇಲ್ದೆ ಒಳಗ್ ಬಂದ್ಬಿಟ್ವಿ. ಏನ್ರು ಇದು? ಹಾಸ್ಪಿಟ್ಲಾ ಅಥವಾ 5 ಸ್ಟಾರ್ ಹೋಟ್ಲಾ? ಅನ್ಬೇಡಿ ಡಾಕ್ಟ್ರೆ, ನನ್ನ ಹತ್ರ ದುಡ್ಡಿತ್ತು. ATM ಇಂದ ಡ್ರಾನು ಮಾಡ್ಕೊಂಡು ಬಂದಿದೆ. ಆದ್ರೆ ಇವಾಗ ನನ್ನ ಪರ್ಸೇ ಕಾಣಿಸ್ತಾ ಇಲ್ಲ. ದಯವಿಟ್ಟು ಡಾಕ್ಟ್ರೆ, ನನ್ನ ಮಗಳಿಗೆ ಆಪರೇಷನ್ ಮಾಡಿ. ನೋಡಿಮ್ಮ, ದುಡ್ಡು ಕಟ್ಟಲಿಲ್ಲ ಅಂದ್ರೆ ಆಪರೇಷನ್ ಮಾಡೋಕ್ಕಾಗಲ್ಲ. ಅನ್ಬೇಡಿ ಡಾಕ್ಟ್ರೆ, ನನ್ನ ಮಗಳಿಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ನನ್ನ ಮಗಳನ್ನ ನನ್ನ ಬಿಟ್ಟು ಹೊಟ್ಟೋಗ್ತಾಳೆ. ದಯವಿಟ್ಟು ಡಾಕ್ಟ್ರೆ, ನನ್ನ ಮಗಳನ್ನ ನನ್ಗೆ ಉಳಿಸ್ಕೊಡಿ ಡಾಕ್ಟ್ರೆ. ನಾನೇನು ಆಪರೇಷನ್ ಮಾಡ್ಬೋದು, ಬಟ್ ಇಲ್ಲಿನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ನಾನೇನು ಆನ್ಸರ್ ಮಾಡಲಿ? ದುಡ್ಡು ಕಟ್ಟಿದ್ವೆ, ಆಪರೇಷನ್ನು, ಟ್ರೀಟ್ಮೆಂಟ್ ಎಲ್ಲ. ಡಾಕ್ಟ್ರೆ, ನಿಮ್ ಕಾಲ ಬಿಡ್ತೀನಿ ಡಾಕ್ಟ್ರೆ. ನನ್ನ ಮಗಳ ಜೀವ ನಿಮ್ ಕೈಯಲ್ಲಿದೆ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಬದುಕಿಸ್ಕೊಡಿ ಡಾಕ್ಟ್ರೆ, ನನ್ನ ಮಗಳನ್ನ ಬದುಕಿಸ್ಕೊಡಿ. ಈ ಥರ ಎಲ್ಲ ಗಲಾಟೆ ಮಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ. ಇಲ್ಲಿನ ಪೇಷಂಟ್ಗೆ ತೊಂದರೆ ಆಗುತ್ತೆ. ಎದ್ದಳಿ ಮೇಲೆ ಹೇಳಿಮ್ಮ. ನೋಡಿದ್ರ, ನಮ್ಮಿಂದ ಅಕ್ಕನ್ಗೆ ಎಷ್ಟು ತೊಂದರೆ ಆಗ್ತೈತೆ. ನಾನು ಅವ್ರ ದುಡ್ಡನ್ನ ಕೊಟ್ಬಿಡ್ತೀನಿ. ಸುಬ್ಬಿ, ಏನ್ ಮಾಡ್ತಾ ಇದೀಯಾ? ಈಗ ನೀನ್ ತಗೊಂಡೋಗಿ ಕೊಟ್ರೆ ನೀನೇ ಕದ್ದಿದ್ದು ಅಂತ ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತಾರೆ, ಕಳ್ರು ಅಂತ. ಅರೇಸ್ಗೆ ಹೌದಾ? ಹ್ಞೂ ಸುಬ್ಬಿ, ನೀನ್ ದುಡ್ಡು ಕೊಟ್ಟೆ ಅಂತ ಯಾರು ನೀನ್ ಒಳ್ಳೆಳು ಅಂತ ಯೋಚಿಸಲ್ಲ, ಕಳ್ಳಿ ಅಂತ ಬೈತಾರೆ. ಮತ್ತೆ ಈ ದುಡ್ಡನ್ನ ನಾವು ಅವ್ರಿಗೆ ಹೆಂಗ್ ಕೊಡೋದು? ಸೀತಮ್ಮ, ಎದ್ದೋಳು ಸೀತಮ್ಮ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಶೋಕ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಈ ಥರ ಆಯಿತು. ಡೇ ಬೈ ಡೇ ಸೀತಾ ಕಂಡೀಷನ್ ವರ್ಸ್ಟ್ ಆಗ್ತಿದೆ ಕಣೋ. ಟೆನ್ಷನ್ ಆಗ್ತಿದೆ ಮಾರಾಯ. ಮಗ, ನಾನು ಬೇಕಾದರೆ ಇವತ್ತೇ ಇನ್ನೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ, ಆದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು ಕಣೋ. ಫಸ್ಟು ಅವಳು ಎದ್ದೇಳಿ. ಅಪ್ಪು, ನನಗನ್ಸುತ್ತೆ ನೀವಿವತ್ತು ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ಸೀತಾ ಆಲ್ರೆಡಿ ಡ್ರೈನ್ ಔಟ್ ಆಗಿದ್ದಾಳೆ. ಅವಳನ್ನ ಇನ್ನೊಂದಿನ ಕರ್ಕೊಂಡು ಹೋದ್ರೆ ಆಗುತ್ತಲ್ವಾ? ಚಿಕ್ಕಿ, ಸೀತನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಲೇಟ್ ಮಾಡಿದಷ್ಟು ಅವಳಿಗಿರೋ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಅಶೋಕ, ಭಾರ್ಗು ಹೇಳ್ತಾ ಇರೋದು ಸೀತನ ಇವತ್ತು ಕರ್ಕೊಂಡು ಹೋಗೋದು ಬೇಡ ಅಂತಷ್ಟೇ.
ನಾಳೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಮತ್ತೇನಿಲ್ಲ, ಅವಳಿಗೆ ಈಗಾಗಲೇ ಸುಸ್ತಾಗಿದೆಯಲ್ಲ ಅದಕ್ಕೆ. ಮಗ, ನನಗೂ ಅದೇ ಕರೆಕ್ಟ್ ಅಂತ ಅನ್ನಿಸ್ತಿದೆ. ಹುಷಾರು, ನಿಧಾನವಾಗಿ ಎದ್ದೇಳು. ಲೇಟ್ ಆಗಿದೆ ನಿನಗೆ? ಯಾವಾಗ ಲೇಟ್ ಮಾಡ್ಕೊಂಡೆ? ಹುಷಾರಾಗಿರ್ಬೇಕು ತಾನೆ. ಇದೇನು ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿದ್ದು ಸೀತಂಗೇನು ನೆನಪೇ ಇಲ್ವಾ? ಪ್ರಿಯಾ, ಸಿಹಿಯಲ್ಲಿ ಸೀತವ್ವ, ಇಲ್ಲೇ ಇದ್ದೀನಿ. ಸೀತವ್ವ, ಆಗ್ಲೇ ಅವಳು ಮೆಟ್ಲಿಂದ ಬಿದ್ಲು. ಅವಳಿಗೆ ಏಟಾಗಿರುತ್ತೆ. ನನ್ನ ಸಿಹಿನ ನಾನು ನೋಡ್ಬೇಕು. ಸಿಹಿ ಅವ್ರು ಇವತ್ತು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಲ್ಲ. ಆ ಸೈಕ್ಯಾಟ್ರಿಸ್ಟ್ ಬಗ್ಗೆ ಆದಷ್ಟು ಬೇಗ ಏನಾದರೂ ಮಾಡಬೇಕು. ಎಲ್ಲೇ ನನ್ನ ಸಿಹಿ? ಸಿಹಿ ಆರಾಮಾಗಿದ್ದಾಳೆ, ನೀವು ಫಸ್ಟ್ ರೆಸ್ಟ್ ತಗೊಳ್ಳಿ. ಇಲ್ಲ ರಾಮ್, ನನ್ನ ಸಿಹಿನ ನೋಡ್ಬೇಕು. ಎಲ್ಲಿದ್ದಾಳೆ ನನ್ನ ಸಿಹಿ? ಅವಳು ಅಲ್ಲಿ ನೋಡಿ, ಸಿಹಿ ಚೇರಲ್ಲಿ ಆರಾಮಾಗಿ ಕೂತಿದ್ದಾಳೆ. ಅಪ್ಪ, ನೀನು ಯಾವಾಗ ಇಷ್ಟು ಸುಳ್ಳು ಹೇಳಕ್ ಕಲ್ತೆ? ನಾನು ಇಲ್ಲಿ ಕೂತಿದ್ದೀನಿ, ಅಲ್ಲಿ ಕೂತಿರೋದು ಬೊಂಬೆ. ಸಿಹಿ, ನೀನು ಆರಾಮಾಗಿದ್ಯಾ ತಾನೆ? ನನಗೇನೂ ಆಗಿಲ್ಲ ಅಲ್ವಾ? ಸೀತಾ, ನಾವೆಲ್ಗೋ ಹೋಗ್ಬೇಕಿತ್ತಲ್ವಾ, ಹೊರಡೋಣವಾ? ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಸೀತಾ, ಹಾಗೆ ಹೇಳ್ಬೇಡ. ರಾಮ್ ಜೊತೆ ಹೋಗ್ಬಿಡ್ ಬಾ. ಬೇಕಾದ್ರೆ ಜೊತೆಗೆ ಬೆಳ್ಳಿ. ಸಾರಿ, ಸಿಹಿನೂ ಕರ್ಕೊಂಡು ಹೋಗು. ನನ್ನ ಸಿಹಿ ಇವಾಗ ಆರಾಮಾಗಿದ್ದಾಳೆ. ಅವಳು ಮೆಟ್ಲಿಂದ ಬಿದ್ದಾಗ ಅವಳಿಗೆ ಏಟಾಗಿರುತ್ತೆ. ನಾವು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಸಿಹಿನ. ಸರಿ, ಬನ್ನಿ ಕರ್ಕೊಂಡು ಹೋಗೋಣ. ನನ್ನ ಮಕ್ಕಳಿಗೆ ಏನು ಆಗ್ಬಾರ್ದು ರಾಮ್. ಈಗಲೇ ಒಳ್ಳೆ ಡಾಕ್ಟರ್ ಹತ್ರ ಹೋಗೋಣ ಪ್ಲೀಸ್. ಸರಿ ಅನ್ನ, ಬನ್ನಿ. ಸೀತವ್ವ, ನನ್ಗೇನು ಆಗಿಲ್ಲ. ಆಗ್ಲೇ ಬಿದ್ದದ್ ಬೆಳ್ಳಿ, ಅವಳಿಗೂ ಏನೂ ಆಗಿಲ್ಲ. ಬನ್ನಿ. ಮಾವಯ್ಯ, ಮೆಂಟಲ್ ಹಾಸ್ಪಿಟಲ್ ಬಗ್ಗೆ ಮಾತಾಡಿದಾಗ ನೀವು ಅಪ್ಪು ನನ್ನನ್ನು ತಡೆದ್ರಿ. ಸೀತಾ ಆ ಗೊಂಬೆನ ಸಿಹಿ ಅನ್ಕೊಂಡ್ರೆ ಏನ್ ತಪ್ಪು ಅಂತ ವಾದ ಮಾಡಿದ್ರಿ. ಈಗ ನೋಡಿದ್ರ ಏನಾಯ್ತು ಅಂತ. ಲೇಡೀಸ್ ಕ್ಲಬ್ ಅವ್ರ ಮುಂದೆ ಇಷ್ಟೆಲ್ಲ ಆದ್ಮೇಲೆ ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡಿದ್ದೀರಾ ಮಾವಯ್ಯ? ಆಚೆ ಹೋಗಿ ಬಾಯ್ಗೆ ಬಂದ ಹಾಗೆ ಮಾತಾಡ್ತಾರೆ ಮಾವಯ್ಯ. ಆಗ ಅಪ್ಪು ಹೇಗ್ ತಲೆ ಎತ್ಕೊಂಡು ತಿರ್ಗಾಡ್ತಾನೆ, ನಾವ್ ಹೇಗ್ ತಲೆ ಎತ್ಕೊಂಡು ತಿರ್ಗಾಡೋದು? ಇಷ್ಟು ದಿನ ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತ ಅಲ್ಲಿದ್ವಿ. ಈಗ ಹಾಸ್ಪಿಟ್ಲ್ಗೆ ಅಲಿತೀವಿ. ರಾಮ ಸೀತನ್ನ ನೋಡ್ಕೊಂಡು ಎಷ್ಟು ದಿನ ಅಂತ ಹೀಗಿರ್ತಾನೆ ಮಾವಯ್ಯ? ಮದುವೆ ಆದಾಗಿಂದ ಒಂದಿನ ನನ್ನ ಅಪ್ಪು ನೆಮ್ಮದಿಯಾಗಿಲ್ಲ. ನೀನೇನು ಯೋಚನೆ ಮಾಡಬೇಡ ಭಾರ್ಗವಿ. ಇನ್ನೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಸರಿ ಹೋಗುತ್ತೆ. ಒಳ್ಳೇದಾಗ್ಲಿ ಅಂತಾನೆ ಮಾವಯ್ಯ ನಾನು ಹೇಳ್ತಿರೋದು. ಸೀತಾ ಹೀಗೆ ಇದ್ರೆ ಅಪ್ಪು ಹೇಗ್ ಮಾವಯ್ಯ ಸಂತೋಷವಾಗಿರ್ತಾನೆ? ರಾಮ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಸೀತನ ಒಬ್ಬಳನ್ನೇ ಯಾಕೆ ನಾವು ದೂರಬೇಕು? ಸೀತಾ ವಿಷಯ ಏನು ಮಾಡಬೇಕು ಅನ್ನೋದು ಅವನ ಗಂಡನಿಗೆ ಗೊತ್ತಿರೋ ಅಷ್ಟು ಚೆನ್ನಾಗಿ ನಮಗೆ ಗೊತ್ತಿರೋದಿಲ್ಲ. ಆ ವಿಷಯನ ಅವನಿಗೆ ಬಿಟ್ಬಿಡೋದು ಒಳ್ಳೇದಮ್ಮ.
ರಾಮ್ನಿಂದ ಸೀತನ ದೂರ ಮಾಡಕ್ಕೆ ನೋಡ್ತಾ ಇದ್ದೀರಾ ಚಿಕ್ಕಿ? ಸಿಹಿ ಇಲ್ಲ ಅನ್ನೋ ವಿಚಾರ ಸೀತಂಗೆ ಗೊತ್ತಾಗಬಾರ್ದು ಅಂತ ನಾವು ಪ್ರಯತ್ನ ಪಡ್ತಾ ಇದ್ರೆ ಗೊತ್ತು ಮಾಡಬೇಕು ಅಂತ ನೀವು ಟ್ರೈ ಮಾಡ್ತಾ ಇದ್ದೀರಿ. ಜೊತೆಗೆ ಸೂರಿ ತಲೆಯಲ್ಲಿ ಸೀತನಿಂದ ರಾಮ್ ಜೀವನ ಹಾಳಾಗ್ತಿದೆ ಅನ್ನೋ ಒಂದು ಭಾವನೆನ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾರಿಗೋಸ್ಕರ ಚಿಕ್ಕಿ ಇದೆಲ್ಲ? ಇದ್ರ ಹಿಂದೆ ಯಾವುದೋ ಒಂದು ಒಳ್ಳೆ ಉದ್ದೇಶ ಇದೆ ಅನ್ನೋದು ನನಗಂತೂ ಕಾಣ್ತಾ ಇಲ್ಲ. ಅಶೋಕ್, ಇದು ನನ್ನ ಮನೆ ವಿಚಾರ. ನಿನಗೆ ಸಂಬಂಧಪಟ್ಟಿದ್ದಲ್ಲ. ಸ್ಟೇ ಔಟ್ ಆಫ್ ಇಟ್. ಸಂಬಂಧ ಇದೆ ಚಿಕ್ಕಿ. ಯಾಕೆಂದ್ರೆ ಇದು ನನ್ನ ಗೆಳೆಯನ ವಿಚಾರ. ನನ್ನ ಗೆಳೆಯನ್ಗೆ ಏನಾದರೂ ತೊಂದರೆ ಆದ್ರೆ ಅವನಿಗೂ ನಿಮಗೂ ಅಲ್ಲ, ನಿಮಗೂ ನನಗೂ ಶುರು ಆಗತ್ತೆ. ಏನೋ ಶುರುವಾಗುತ್ತೆ? ಏನ್ ಶುರುವಾಗುತ್ತೆ? ಗಾದೆ ಕೇಳಿದ್ಯಾ? ಕೈಲಾಗದೆ ಇರೋನು ಮೈಯೆಲ್ಲ ಪರಚ್ಕೊಂಡಂತೆ. ಆ ಥರ ಮೈಯೆಲ್ಲ ಪರ್ಚ್ಕೋಬೇಕಾಗತ್ತೆ. ನನ್ನ ತಂಟೆಗೆ ಬರಬೇಡ. ಚಿಕ್ಕಿ, ರಾಮ್ನ ಮಗ ಮಗ ಅಂತ ಹೇಳ್ತೀರಾ. ಮಗನ ಮೇಲೆ ಯಾಕೆ ಚಿಕ್ಕಿ ಇಷ್ಟೊಂದು ದ್ವೇಷ? ಅಶೋಕ್, ಎನಫ್. ಚಿಕ್ಕಿ, ನಾನು ಏನು ಹೇಳ್ತೀನಿ? ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದ್ರೆ ನಿನ್ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗತ್ತೆ. ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದ್ರೆ ನಿನ್ ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗತ್ತೆ. ಏನಂದ್ರಿ ನೀವು? ಗೆಳೆಯನಿಗೂ ಸೇರಿ ಗುರಿ ಇಡ್ಬೇಕಾಗುತ್ತೆ ಅಂತ? ಅಂದ್ರೆ ಅವನಿಗೂ ಅನ್ನೋ ಮಾತಲ್ಲಿ ನೀವು ಇನ್ಯಾರಿಗೂ ಗುರಿ ಇಟ್ಟಿದ್ರಿ ಅಂತ ಆಯ್ತು. ಸಿಹಿಗೆ ಹೀಗಾಗೋದಕ್ಕೆ ಕಾರಣ ಯಾರು? ಕಾರಣ ಯಾರು ಚಿಕ್ಕಿ?